ದಾರಿ ಬಿಡು. ನಾವು ಹೋಗಿದ್ದ ದಾರಿ ಸೆಂಟ್ರಲ್ ಅಡ್ಡ ಬಂದಿದ್ದು ತಾವು. ಮೊದಲು ನೀನು ದಾರಿ ಬಿಡು. ನಿನ್ನ ಜೊತೆ ಸೇರಿ ಸೇರಿ ನನಗೆ ಸೆನ್ಸ್ ಇಲ್ದಾಗಿದೆ. ಹೊರಡು. ಏನಂತ ಅನ್ಕೊಂಡಿದ್ಯಾ? ಜಾಗ ಬಿಟ್ಟೋರ್ ತರ ನಾಟಕ ಆಡಿ ನಾನು ಸೆರಗಿ ಹಿಡ್ಕೊಂಡಿದ್ಯಾ? ಪಬ್ಲಿಕ್ ಅಲ್ಲಿ ಹುಡುಗಿರ್ ಸೆರಗಿ ಹಿಡಿಯೋಕೆ ನಾಚಿಕೆ ಆಗಲ್ವಾ ನಿಂಗೆ? ತೆಗೆದು ಬಿಟ್ರೆ ಸೆರಗನ್ ತೆಗೆದು ವಾಚ್ ಮೇಲೆ ಹಾಕಿದಲ್ದೆ ನನ್ನ ಹತ್ರನೇ ಕಿತ್ತಾಡ್ತಿದ್ಯಾ? ರೀಸನ್ ಇಂದ ಜಗಳ ಮಾಡೋದಿನ ನಿನ್ನ ನೋಡ್ ಕಲಿಬೇಕು. ಡೈಲಾಗ್ ಹೊಡಕ್ ಬರ್ಬೇಡ ನೀನು. ಅವತ್ತು ಪಾರ್ಕಿಂಗ್ ಲಾಟಲ್ಲಿ ಕಾರ್ಗೆ ವೇಲ್ ಸಿಕ್ಕಾಕೊಂಡಾಗ ನೀನ್ ಕೋಪದಲ್ಲಿ ವೇಲ್ನೇ ಹರಿದಾಕಿಲ್ವಾ? ಈಗ್ಲೂ ಹಾಗೇನಾದ್ರೂ ಮಾಡ್ಬಿಟ್ರೆ ಅಂತ. ನಿಮ್ಮ ಅಕ್ಕನ ಮದುವೆ ನಡೀತಿದೆ, ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಅನ್ನೋದಿದ್ಯಾ ನಿನಗೆ? ಹೆಣ್ಣಾಗಿ ಸ್ವಲ್ಪ ನಯ ನಾಜುಕು ಅನ್ನೋದನ್ನ ಕಲ್ತ್ಕೋ. ಡಿಟ್ಟೋ ಬಜಾರಿ ತರ ಆಡ್ಬೇಡ. ನಮ್ಮ ಅಕ್ಕನ ಮದ್ವೆ ಅಂದ್ಮೇಲೆ ಅದು ನಮ್ಮ ಅಡ್ಡ. ನಮ್ ಜಾಗದಲ್ಲಿ ನಾವ್ ಹೇಗ್ ಬೇಕಾದ್ರೂ ಇರ್ತೀವಯ್ಯ. ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ನಾನ್ಸೆನ್ಸ್. ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ, ನಿಂತರ ಅಲ್ಲ. ಎಲ್ಲ ಇವನ ನಮ್ಮ ಅಕ್ಕನ ಮದ್ವೆಲಿ ನನಗೆ ಕೆಲಸ ಇಲ್ಲ ಅನ್ನೋ ಥರ ಹೇಳೋದ್ನಲ್ಲ. ಇನ್ನು ಇವನ್ಗೇನು ಕೆಲಸ ಇರುತ್ತೆ? ಶುಂಠಿ ಶಂಕರ ಕೋತಿ ಮುಂಡದು. ಅಕ್ಕ, ನನಗೂ ಈ ವೇದಾಂತ್ ಕಂಡ್ರೆ ಆಗೋದೇ ಇಲ್ಲ ಕಣೆ. ಆದ್ರೆ ಅಮೂಲ್ಯಕ್ಕಂಗೆ ಅವ್ನ್ ಕಂಡ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಅಯ್ಯೋ, ಯಾವಾಗ್ಲೂ ಅಮೂಲ್ಯಕ್ಕ ಅವನ್ಗೆ ತಗ್ಲಾಕೊಳ್ತಾಳಲ್ಲ, ಅದಕ್ಕೆ ಹೇಳ್ದೆ. ಏಯ್ ಸಾಕು ಸುಮ್ನಿರೆ. ಅಕ್ಕ ಹೇಳ್ದಾಗೆ ಅವ್ನು ಶುಂಠಿ ಶಂಕರನೇ, ದೊಡ್ಡ ಸಿಡ್ಕಪ್ಪ. ಅವನನ್ನ ನಮ್ ರೌಡಿ ಬೇಬಿ ಇಷ್ಟಪಡ್ತಾಳಾ? ಏಯ್ ಏನ್ರೆ ಅವನು ಇವನು ಅಂತಿದ್ದೀರಾ? ಅವರು ನಿಮ್ಗಿಂತ ವಯಸ್ಸಲ್ಲಿ ಎಷ್ಟು ದೊಡ್ಡವ್ರು ಗೊತ್ತಾ? ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಜಾಸ್ತಿ ಶಾಕ್ ತಗೋಬೇಡ, ನಾನು ಹೇಳಿದ್ ನಿಜಾನೇ. ಇಷ್ಟ ಇಲ್ಲ ಅಂದ್ಮೇಲೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಅಂತ ಹೇಳ್ತಿದ್ಲಾ? ಹಳೆ ಮುದ್ಕಿ. ಏಯ್ ನಿಂತ್ಕೊಳ್ಳಿ, ಅವಳು ಯಾವಳು? ನೀವೀಗ ಹೊರಡಿ, ಅಮ್ಮ ಬರ್ತಿರ್ತಾರೆ, ನೆಂಟರು ಬೇರೆ ಓಡಾಡ್ತಿರ್ತಾರೆ. ನಿಮ್ಮನ್ನ ಇಲ್ಲೇನಾದ್ರೂ ನೋಡಿದ್ರೆ ಖಂಡಿತ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಹೊರಡಿ. ಸಮಾಧಾನ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀರ್ರಿ? ಮ್ಯಾನೇಜ್ ಮಾಡೋಣ ಬಿಡಿ. ಅಯ್ಯೋ ಇಲ್ಲ ನೀವು ನಡೀರಿ, ಮೊದಲು ಹೊರಡಿ. ನೀವು ಟೆನ್ಷನ್ ಆದಾಗ ಎಷ್ಟು ಸೂಪರ್ ಆಗಿ ಕಾಣಿಸ್ತೀರೇನ್ರಿ? ಎಷ್ಟು ಅಂತೆಲ್ಲ ಕೇಳ್ಬೇಡಿ, ನನಗಂತೂ ಅದನ್ನ ಲೆಕ್ಕ ಆಗೋಕೆ ಆಗಲ್ಲ. ಆ ಲೆವೆಲ್ ನೀವು ಆಸಮ್ ಆಗಿ ಕಾಣಿಸ್ತೀರಾ. ಎಲ್ಲ ಸಲ ಹುಡುಗಾಟ ಅಲ್ಲ, ಪ್ಲೀಸ್ ವಿಕ್ಕಿ ಅವ್ರೆ. ಅಯ್ಯೋ ಇರ್ರಿ, ನೀವ್ ಇವತ್ತು ನನ್ಗೆ ಒಂದೇ ದಿನ ಸಿಗೋದು, ನಾಳೆನೆ ಮದ್ವೆ, ಆಮೇಲೆ ನೀವು ನನ್ನ ಗರ್ಲ್ ಫ್ರೆಂಡ್ ಅಲ್ವಲ್ಲ? ಏನ್ ಹೇಳ್ತಿದ್ದೀರಾ ವಿಕ್ಕಿ ಅವ್ರೆ? ನೀವು ನನ್ನ ಮದ್ವೆ ಆಗಲ್ವಾ? ಹಾಗಾದ್ರೆ ನೀವು ಪ್ರೀತಿ ಮಾಡಿದ್ದೆಲ್ಲ ನಾಟಕನ? ನೀವ್ ಇಂಥವ್ರು ಅಂತ. ಹಲೋ, ಅಪ್ಪಿ ತಪ್ಪಿ ಮಿಸ್ ಆಗು ಕೂಡ ಅಂತ ಆಲೋಚನೆ ಮಾಡಕ್ ಹೋಗ್ಬೇಡ್ರಿ. ನಾನು ಹೇಳಿದ್ದು ನಾಳೆಯಿಂದ ನೀವು ನನ್ನ ಹೆಂಡತಿ ಆಗಿರ್ತೀರಾ, ಗರ್ಲ್ ಫ್ರೆಂಡ್ ಅಲ್ಲ ಅಂತ. ಅನ್ಯಾಯವಾಗಿ ಮಧ್ಯ ಮಾತಾಡಿ ಎಲ್ಲ ಅಪಾರ್ಥ ಮಾಡ್ಕೊಳ್ತೀರಾ. ಇವತ್ತು ಒಂದೇ ದಿನ ಟೈಮ್ ಸಿಗೋದು, ನನ್ನ ಗರ್ಲ್ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬನ್ನಪ್ಪ. ನಾಳೆಯಿಂದ ನನ್ನ ಹೆಂಡತಿಯಾಗಿ ಬೆಡ್ರೂಮ್ ಅಲ್ಲಿ ನನ್ನ
ಅದೇನು ಅಂತ ಬೇಗ ಮುಗಿಸ್ಬಿಡಿ, ಇನ್ನೇನು ಶಾಸ್ತ್ರ ಶುರುವಾಗತ್ತೆ. ಗಂಡಿನ ಕಡೆಯವರು ಬಟ್ಟೆ ಕೊಡೋಕೆ ಅಂತ ಕರೀತಾರೆ. ಕೊನೆಗೆ ನನ್ನ ತಂಗಿನೂ ನನ್ನ ಪಾಲಿಗೆ ವಿಲನ್ ಆಗೋದ್ಲು. ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೊಟ್ಟು. ಏನಿಲ್ಲ, ಅದಕ್ಕೆ ಬಂದಿದ್ದು ಒಳ್ಳೇದಾಯ್ತು. ನೀವು ಅವರಿಂದನೇ ಹೊರಟ್ಬಿಡಿ, ಯಾರಿಗೂ ಡೌಟ್ ಬರಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಹೋಗಿ ಅಂದ್ರೆ ಹೋಗ್ಬೇಕು, ಹೋಗಿ. ಇವತ್ತು ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗಲೇಬೇಕು. ಆಗಲಿಲ್ಲ ಅಂದರೆ ಈ MLA ಪರಮಾನಂದ ಬಿಟ್ಬಿಡ್ತಾನ. ಆ ಪರಿಮಳ ಮನೆಯವ್ರ ಮೇಲೆ ರಿವೆಂಜ್ ಆಗಲೇಬೇಕು. ನಮಗೆ ಅಮೌಂಟ್ ಅರೇಂಜ್ ಆಗಬೇಕು. ನಾನು ಯಾರು? MLA ಪರಮಾನಂದ. ಕಾಮಿಡಿಗೆ ಚಾನ್ಸೇ ಇಲ್ಲ. ಏನಕ್ಕ ಹೋದ ಕೆಲಸ ಏನಾಯಿತು? ಬರೀ ಬಿಟ್ಟು ಬಿಡಪ್ಪ, ಇಲ್ಲ ಪ್ಲಾನ್ ಏನಾದರೂ ಎಕ್ಸಿಕ್ಯೂಟ್ ಮಾಡೋ ಪ್ಲಾನ್ ಏನಾದರೂ ಇದೆಯಾ? क्या रहते में हम है ना, टेंशन नको बा, पूरा चालू करता. ಶಟ್ ಅಪ್. ವಿಕ್ಕಿ ಯಾರನ್ನ ಲವ್ ಮಾಡ್ತಿದ್ದೇನೆ ಅಂತ ಬಂದಾಗಿಂದ ಕೇಳ್ತಾ ಇದ್ದೀನಿ, ಅದನ್ನಂತೂ ಹೇಳಿಲ್ಲ ನೀನು. ಅಟ್ಲೀಸ್ಟ್ ರಿವೆಂಜ್ ತೀರ್ಸ್ಕೊಳ್ಳೋಕ್ಕೆ ಒಳ್ಳೆ ಐಡಿಯಾ ಕೊಟ್ಟಿದ್ಯಾ, ಅದನ್ನು ಕುಳ್ಗೆಡಿಸ್ಬೇಡ. ಆಲ್ರೆಡಿ ಕಾಮಗಾರಿ ಸ್ಟಾರ್ಟ್ ಆಗಿದೆ ಸಿಸ್ಟರ್. ಛತ್ರಕ್ಕೆ ಎಂಟ್ರಿನೂ ಕೊಟ್ಟಾಯ್ತು, ರೌಡಿಗಳಿಗೆ ಮ್ಯಾಟ್ರು ತಿಳಿಸಿದಾಯ್ತು. ಯು ಡೋಂಟ್ ವರಿ. ಆಯ್ತಾಯ್ತು, ಮತ್ತೆ ಶುರು ಮಾಡಬೇಡ. ಅಲ್ಲಿ ನೆಟ್ವರ್ಕ್ ಸರಿ ಇಲ್ಲ ಅನ್ಸುತ್ತೆ, ನೀನು ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ರೌಡಿಗಳಿಗೆ ಕಾಲ್ ಮಾಡಬೇಕಾದ್ರೆ ಯಾರೂ ಇಲ್ದಿರೋ ಜಾಗಕ್ಕೆ ಬಂದು ಮಾಡು. ಪರಮಾನಂದ, ರೊಟ್ಟಿ ಕೈಯಿಂದ ಜಾರಿದಾಯ್ತು. ಕೆಳಗಡೆ ತುಪ್ಪದ ಪಾತ್ರ ಇಡಕ್ಕೆ ಮರೆತು ತೀರಾ ಸೈಡಲ್ಲೆಲ್ಲೋ ಕೆಡುಕೋಬೇಡ. ಲಕ್ಷ್ಮೀ ಆನ್ ದ ವೇ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಮತ ಬಾಂಧವರೇ, ವೆಯ್ಟ್ ಆ್ಯಂಡ್ ವಾಚ್. ಫಸ್ಟು ಒಂದು ದೊಣ್ಣೆ ಹೊಡ್ಕೋಬೇಕು.